ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಹೇಜಲ್ ಚಾನಲ್. ಇದು ನೋಡಿ, ರೋಸಿ ಅಮ್ಮ ಇದಕ್ಕೆ ಕಾಲು ನೋವಾಗಿತ್ತು, ಹಾಸ್ಪಿಟ್ಲಿಗೆ ಸೇರಿಸಿ ಈಗ ಆರಾಮಾಗಿದೆ ನೋಡಿ, ತಿಂತಾ ಇದೆ. ಕಾಲು ಆಕ್ಸಿಡೆಂಟ್ ಆಗಿತ್ತು ಪಾಪ. ಇದು ಈ ಕಾಲು ನೋಡಿ, ಅದಕ್ಕೆ ಸರಿಯಾಗಿ ಕಾಲು ಇಡಕ್ಕೆ ಬರಲ್ಲ ನೋಡಿ. ಅದಕ್ಕೆ ಊಟ ಹಾಕಿದೆ, ತಿಂತಾ ಇದೆ. ಇಷ್ಟು ದಿವಸ ಎಲ್ಲ ಹೋಗಿತ್ತು, ನಾನು ಎಲ್ಲೇ ಕಾಣ್ತಾ ಇಲ್ಲಲ್ಲ ಅಂದ್ಕೊಂಡಿದ್ದೆ ನೋಡಿ. ಕಾಲು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಸರಿ ಹೋಗಿದೆ, ಆದರೂ ಸೊಟ್ಟ ನಡೆಯುತ್ತೆ, ಸರಿಯಾಗಿ ನಡೆಯೋಕ್ಕೆ ಬರಲ್ಲ, ಕುಂಟುತ್ತಾ ನಡೆಯುತ್ತೀನು. ಪ್ಲೀಸ್, ಪ್ರಾಣಿಗಳು ಓಡಾಡುವಾಗ ಸ್ವಲ್ಪ ನೋಡ್ಕೊಂಡು ಓಡಾಡಿ ಎಲ್ಲರೂ. ಮೇನ್ ರೋಡಿಗೆ ಹೋಗಿ, ಮೇನ್ ರೋಡಿಗೆ ಏನು ಜಾಸ್ತಿ ಪ್ರಾಣಿಗಳು ಇರಲ್ಲ. ಇಲ್ಲಿ ಏರಿಯಾಗಳಲ್ಲೆಲ್ಲ ಓಡಾಡ್ತಿರ್ತಿರಲ್ಲ, ನೋಡ್ಕೊಂಡು ಓಡಾಡಿ ಎಲ್ಲ ನೋಡಿ. ಪ್ರಾಣಿಗಳಿಗೆ ಹೇಗೆ ಪರಿಸ್ಥಿತಿ, ಅವಕ್ಕೆ ಯಾರೂ ನೋಡೋರಿರಲ್ಲ. ಇಲ್ಲಿ ಯಾರೋ ಹಾಸ್ಪಿಟ್ಲಿಗೆ ಸೇರಿಸಿದ್ರಂತ ಇದ್ರದ್ದು ಕಾಲೆಲ್ಲ ಸ್ವಲ್ಪ ಸರಿ ಹೋಗಿದೆ. ನೋಡಿ, ಎಲ್ಲ ತಿಂತಾ ಇದೆ. ಇದುವರೆಗೂ ಕಾಣಿಸ್ತಾ ಇರಲಿಲ್ಲ, ಇವತ್ತು ವಾಕ್ ಬಂದೆ, ಅದೇ ಮೇವು ಮೇವು ಅಂತ ಬಂತು. ಇಷ್ಟು ದಿವಸ ಎಲ್ಲಿತ್ತೋ ಗೊತ್ತಾಗಲಿಲ್ಲ. ಇದು ಪಾಪ ಕಾಲು ನೋವಿಗೆ ಒಂದು ಕಡೆ ಮಲಗಿತ್ತೆ ನಾವು. ಇವತ್ತು ಸ್ವಲ್ಪ ಹಾಗೆ ಓಡಾಡ್ತಾ ಇದೆ ಕುಂಟ್ತಾ. ಸ್ಟ್ರೈಟಾಗಿ ಇಡಕ್ಕೆ ಬರಲ್ಲ ನೋಡಿ. ಇದಕ್ಕೆಲ್ಲ ಬ್ಯಾಂಡೇಜ್ ಹಾಕಿ ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಮಾಡಿ ವಾಪಸ್ ಕರ್ಕೊಂಡು ಬಂದಿದ್ದರು ನೋಡಿ. ಈಗ ಆದರೂ ಕೂಡ ಕಾಲು ಸ್ಟ್ರೈಟಾಗಿ ಇಡಕ್ಕೆ ಬರಲ್ಲ, ಹೀಗೆ ನಡೆಯುತ್ತೆ ಪಾಪ ಕುಂತ್ಕೊಂಡು. ಎಲ್ಲರೂ ಪ್ರಾಣಿಗಳು ಇರೋ ಕಡೆ ನೋಡ್ಕೊಂಡು ಗಾಡಿ ಓಡಿಸಿ, ಸ್ವಲ್ಪ ಫಾಸ್ಟಾಗಿ ಓಡಿಸ್ಬೇಡಿ. ಮೇನ್ ರೋಡ್ಗೆ ಹೋಗೋವರೆಗೂ ಸ್ವಲ್ಪ ನಿಧಾನವಾಗಿ ಹೋಗಿ ಎಲ್ಲರೂ. ಹಾಗೆ ಫಾಸ್ಟಾಗಿ ಹೋಗ್ತಾ ಇರ್ತಾರೆ. ಹೀಗೆ ಒಂದು ನಾಯಿ ಮರಿ ಕೂಡ ಮೊನ್ನೆ ಆಕ್ಸಿಡೆಂಟಲ್ಲಿ ಹೀಗೆ ಹೋಗ್ಬಿಡ್ತದೆ ಪಾಪ. ಒಂದು ಮರಿ ಹೀಗೆ ಫಾಸ್ಟಾಗಿ ಹೋಗ್ಬಿಡ್ತಾರಲ್ಲ ವ್ಯಾನ್ನವರು ಎಲ್ಲ, ಯಾರು ಎಲ್ಲ ಸ್ಲೋ ಆಗಿ ಹೋಗ್ಬೇಕು. ಈ ಏರಿಯಾಗಳಲ್ಲಿ ಓಡಾಡ್ತಾ ಇದ್ದರೆ ಓಣಿಗಳಲ್ಲಿ ಎಲ್ಲ ಫಾಸ್ಟಾಗಿ ಹೋಗ್ತಾರೆ ನೋಡಿ. ಈ ಪ್ರಾಣಿಗಳಿಗೆ ಎಷ್ಟು ಸಂಕಷ್ಟ. ಅವು ತಂಪಾಡಿ ತಾವು ಬದುಕ್ತಾ ಇರ್ತವೆ, ಬದುಕೋಕ್ಕೂ ಏನು ಹಕ್ಕಿಲ್ಲ ಅನ್ನೋ ಮಾಡಿಬಿಡ್ತಾರೆ ಜನ. ಬಾಮ್ಮ, ಬಾ 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 ಬಾ. ನಡೆಯೋಕ್ಕೆ ಬರಲ್ವಾ? ಏನಾಗಿದೆ ಕಾಲ್ಗೆ? ಎಲ್ಲ ಹೋಗಿ ನೋಡಿ, ಕಾಲು ಸೊಟ್ಟನೇ ಇಟ್ಟಿದೆ. ಬಾ ನೋಡಿ ಹೇಗೆ ನಡೆಯುತ್ತೆ ಪಾಪ. ಇದಕ್ಕೆ ನಡೆಯೋಕ್ಕೆ ಬರಲ್ಲ, ಹೇಗೋ ಕುಂತ್ಕೊಂಡು ಓಡಾಡ್ತಾ ಇದೆ. ಬಾ ಡೈಲಿ ನಾನೇ ಊಟ ಹಾಕ್ತಾಯಿದ್ದೆ, ಇದ್ರ ಮರಿಗಳಿಗೂ ಹಾಕ್ತಾಯಿದ್ದೆ ನೋಡಿ. ಆ ಮರಿಗಳು ಯಾವುವು ಇಲ್ಲ ಈಗ. ನೋಡಿ ಪಾಪ ಹೇಳ್ತಿಂತಾನೆ. ಎಲ್ಲ ಪ್ರಾಣಿಗಳಿಗೆ ಊಟ ಹಾಕಿ ನೋಡಿ ಈ ಸ್ಥಿತಿಗೆ ತಂದಿಟ್ಬಿಡ್ತಾರೆ ಜನ. ನಮ್ಮ ಪಾಡಿಗೆ ತಾವಿರ್ತವೆ ಪ್ರಾಣಿಗಳು. ಇನ್ನು ಓಡಾಡುವಾಗ ಎಲ್ಲರೂ ನೋಡ್ಕೊಂಡು ಓಡಾಡಿ, ಇದರಿಂದ ಅವೇರ್ನೆಸ್ ಮೂಡಿಸ್ಬೇಕು ಎಲ್ಲ ನೋಡಿ. ಪಾಪ ಕಾಲಿದ್ರೆ ಎಷ್ಟು ಚೆನ್ನಾಗಿ ಓಡಾಡ್ತಿತ್ತ, ಫಾಸ್ಟಾಗಿ ಓಡ್ತಿತ್ತು. ಈಗ ನೋಡಿ ಕಾಲು ಸರಿ ಇಡೋಕ್ಕೆ ಬರಲ್ಲ. ನನಗೆ ಬೇಜಾರಾಗುತ್ತೆ ನೋಡಿದರೆ. ಕಾಲು ಎಳೆದ ಮೊದಲು ಎಷ್ಟು ಚೆನ್ನಾಗಿ ಓಡಾಡ್ತಾ ಇತ್ತು ಮೊದಲು, ಈಗ ನೋಡಿ ಬಾ. ಕಾಲು ನೋವಾಗಿದೆ ನಿಂದು.
ಬಾ ನೋಡಿ ಎಷ್ಟು ಒಂದು ಕಾಲಿಲ್ಲ ಅಂದರೆ ಎಷ್ಟು ಪದ್ಧತಿ ನೋಡಿ. ಪ್ರಾಣಿಗೆ ಆಗಲಿ ಮನುಷ್ಯರಿಗೆ ಆಗಲಿ ಎಲ್ಲ ಅಷ್ಟೇ. ಒಂದು ಕಾಲು ಕೈಯೋ ಸರಿ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಓಡಾಡೋಕ್ಕೆ. ಬಾ ರೋಸಿ ಎಲ್ಲೋಯ್ತು? ರೋಸಿ ಎಲ್ಲೋಯ್ತು? ಇಲ್ಲೇ ಮಲ್ಗೋ, ನಾವು ಹಾಕೋಗಿ ಬರ್ತೀನಿ. ಜಾಸ್ತಿ ಎಲ್ಲೂ ಓಡಾಡಬೇಡ ಅಲ್ಲಿ ವೆಹಿಕಲ್ಲಿರೋ ಅಲ್ಲಿ. ಹಾಂ ಏನು? ಬಾ 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 ಬಾ. ಕಾಲು ಏನಾಗಿದೆ? ಹಾಸ್ಪಿಟ್ಲಿಗೆ ಹೋಗಿದ್ಯಾ? ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಮ್ಮ. ಬಾ. ರೋಸಿ ಎಲ್ಲೋಗಿದ್ದೇನೋ ಕಾಣ್ತಾ ಇಲ್ಲ. ಇದು ಒಂದು ಇಲ್ಲಿ ಇದು ನನ್ನ ಹಿಂದೆ ಬರ್ತಾ ಇದೆ ನೋಡಿ. ಯಾವಾಗಲೂ ಅಷ್ಟೇ ಇವೆರಡು ನಾನು ವಾಕ್ ಮಾಡುವಾಗ ಬರ್ತಾ ಇರ್ತವೆ ಹಿಂದೆನೇ. ಇನ್ನೊಂದು ಸ್ವಲ್ಪ ಹಾಕಬೇಕಾ? ಮನೆಯಲ್ಲಿ ವೆಟ್ ಫುಡ್ ಇದೆ, ಅದು ತಂದು ಹಾಕ್ತೀನಿ. ಕಾಲು ನೋವಾಗಿದೆ, ಒಂದು ಕಡೆ ಮಲ್ಕೋ, ಓಡಾಡಬೇಡ ಜಾಸ್ತಿ. ಈಗ ಊಟ ಆಯ್ತಲ್ಲ ನಿಂದು? ಹಾಕಿದ್ನಲ್ಲ ಊಟ ಸ್ವಲ್ಪ ಇದೆ. ರೋಸಿಗೆ ಬೇಕು. ಈಗ ರೋಸಿ ಬರುತ್ತೆ ಅಲ್ಲೆಲ್ಲಾದರೂ ಹೋದರೆ ವಾಕಿಂಗ್ ಮಾಡುವಾಗ. ಮತ್ತು ಅದಕ್ಕೊಂದು ಸ್ವಲ್ಪ ಹಾಕಬೇಕು. ಮತ್ತು ಮಧ್ಯಾಹ್ನ ತರ್ತೀನಿ ನಿಂದು ಊಟ ವೆಟ್ ಫುಡ್. ಕಾಲು ಕೇರ್ಫುಲ್ಲಾಗಿ ನೋಡ್ಕೊ ಕಾಲನ್ನ. ನೋಡಿ ಹೇಗೆ ನನ್ನ ಜೊತೆನೇ ಬರ್ತದೆ. ಪ್ರಾಣಿಗಳು ನೋಡಿ ಸ್ವಲ್ಪ ಊಟ ಹಾಕಿದರೆ ಎಷ್ಟು ಕೃತಜ್ಞತೆ ತೋರಿಸ್ತಾವನ್ನ ಹಾಕಿದೆ ಸಾಕಿಸಿ. ಅದೇ ಮನುಷ್ಯರಿಗಿರಲ್ಲ ಇಷ್ಟು ಕೃತಜ್ಞತೆ, ಪ್ರಾಣಿಗಳಿಗಿರುತ್ತೆ ನೋಡಿ. ಮನುಷ್ಯರಿಗೇನಾದರೂ ಕೊಟ್ಟರೆ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿ ಮಾಡಿಲ್ಲ, ಅದು ಚೆನ್ನಾಗಿ ಮಾಡಿಲ್ಲ ಅಂತಿರ್ತಾರೆ. ಪ್ರಾಣಿಗಳು ಕೃತಜ್ಞತೆ ತೋರಿಸ್ತಾರೆ ನೋಡಿ. ನನ್ನ ಜೊತೆ ಹೀಗೆ ಬರ್ತಾ ಇದೆ ವಾಕ್. ಅಲ್ಲೇ ಇರು, ಅಲ್ಲೇ ಕೂತ್ಕೋ, ಅಲ್ಲೇ ಇರು ಒಂದು ಕಡೆ. ಯಾಕೆ ಓಡಾಡ್ತಿ ಕಾಲು ನೋವು ಇಟ್ಕೊಂಡು? ಅಲ್ಲೇ ಇರು. ವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.